ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳಾಗಿದೆ. ಅರ್ಹ ಫಲಾನುಭವಿಗಳ ಲಿಸ್ಟ್ ಅನ್ನ ಫೈನಲ್ ಮಾಡುವಂತಹ ಆ ಕಾರ್ಯ ಚುರುಕುಗೊಂಡಿದೆ. ಶತಾಯಗತಾಯ ಇನ್ನೆರಡು-ಮೂರು ದಿನಗಳಲ್ಲಿ ಮನೆಯನ್ನ ಕೊಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಮಧ್ಯೆ ಕೇರಳದಿಂದ ಮತ್ತೊಂದು ಸಂಘಟನೆ ಬಂದಿದೆ ಇವತ್ತು ಆ ಜಾಗಕ್ಕೆ. ನೋಡ್ಕೊಂಡ್ಬನ್ನಿ. ಕೋಗಿಲು ನಿವಾಸಿಗಳಿಗೆ ಸಿಗಲಿದೆ ಮನೆ. ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ ಅಕ್ರಮ ವಲಸಿಗರಿಗೆ ಮನೆ ನೀಡಲು ಹೊರಟಿದೆ. ಮಾನವೀಯ ನೆಲೆಯಿಂದ ಮನೆ ನೀಡುತ್ತಿದ್ದೇವೆ ಎಂದು ಸರ್ಕಾರ ಹೇಳ್ತಿದೆ. ಆದರೆ ನಿರಾಶ್ರಿತರ ಸಂಖ್ಯೆ ಇದ್ದಕ್ಕಿದ್ದಂತೆ ದಿಢೀರ್ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ಅಗತ್ಯ ದಾಖಲಾತಿಗಳ ಪರಿಶೀಲನೆಗೆ ಮುಂದಾಗಿದೆ. ಇನ್ನು ಕೋಗಿಲು ಲೇಔಟ್ಗೆ ಅಧಿಕಾರಿಗಳು ಭೇಟಿ ನೀಡಿದ್ದು ಸರ್ಕಾರಿ ಶಾಲೆ ಆವರಣದಲ್ಲಿ ನಿರಾಶ್ರಿತರ ದಾಖಲೆಗಳನ್ನು ಚೆಕ್ ಮಾಡಿದ್ದಾರೆ. 262 ಜನರಿಂದ ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಈ ಪೈಕಿ ಕೇವಲ 35ರಿಂದ 40 ಜನರ ದಾಖಲೆ ಸರಿಯಾಗಿದೆ ಎನ್ನಲಾಗಿದೆ. ಹೀಗಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ, ಮಕ್ಕಳ ಸ್ಕೂಲ್ ದಾಖಲಾತಿ ಸೇರಿದಂತೆ ಎಲ್ಲವನ್ನೂ ಪರಿಶೀಲಿಸಿದ್ದಾರೆ. ಆಧಾರ್ ಕಾರ್ಡು, ಅದು ಮಕ್ಕಳದು, ಕಾಲೇಜ್, ಸ್ಕೂಲ್ದು, ಶಾಲೆದು ಎಲ್ಲ ಅಲ್ಲ, ಇವೆಲ್ಲ ಅದೇ ನಮ್ದು. ನಾವು ಎಲ್ಲ ಇಲ್ಲಿ ಹುಟ್ಟಿದ್ದು ಅಲ್ಲ ಅಂತ ನಾವು ಯಜ್ಬೇರ್ ಅಲ್ಲಿ ಇದ್ದಿದ್ದ. ಇವಾಗ ಇಲ್ಲಿ ಬಂದು 10 ವರ್ಷ ಆಯ್ತು. ನಿನ್ನೆ ಇದೇ ವಿಚಾರವಾಗಿ ಸಭೆ ಮಾಡಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲ ಮಾನದಂಡವನ್ನ ಪಾಲಿಸುತ್ತೇವೆ. ಕೋಗಿಲು ಲೇಔಟ್ನಲ್ಲಿ 5 ವರ್ಷಕ್ಕೂ ಹೆಚ್ಚು ಕಾಲ ವಾಸ ಇರುವವರಿಗೆ ಹಾಗೂ ಕನ್ನಡಿಗರಿಗೆ ಮೊದಲ ಆದ್ಯತೆ ಎಂದು ಹೇಳಿದರು. ಯಾರು ಬಹಳ ದೀರ್ಘ ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರು ಕರ್ನಾಟಕದಲ್ಲಿ ಯಾವ ಊರಿನಿಂದ ಬಂದಿದ್ದಾರೆ, ಇವುಗಳನ್ನ ಅರ್ಹತೆಯನ್ನ ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ, ಮುಖ್ಯಮಂತ್ರಿಗಳ ಸೂಚನೆಯ ಪ್ರಕಾರ ಅರ್ಹರಿರುವಂತವರ ಪಟ್ಟಿಯನ್ನ ತಯಾರು ಮಾಡಲಿಕ್ಕೆ ಹೇಳಿದ್ದೇವೆ. ಎಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಯಾಕೆಂದ್ರೆ ಕೆಲವರು ಕರ್ನಾಟಕದವರಿದ್ದಾರೆ, ಕೆಲವರು ಬೇರೆ ರಾಜ್ಯದವರಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ವರ್ಷ ಬಂದಿದ್ದಾರೆ, ಯಾವಾಗ ಮನೆ ಕಟ್ಟಿದ್ದಾರೆ, ಇವೆಲ್ಲಾನು ಎಲ್ಲಾರ್ದು ಮಾಡಬೇಕು ಅಂದ್ರೆ ಸಮಯ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ರು. ಅದಕ್ಕೆ ಕೋಗಿಲು ಕದನಕ್ಕೆ ಕೇರಳದ ಕೇಳಿ ಸಂಘಟನೆ ಎಂಟ್ರಿ. ಕೋಗಿಲು ಲೇಔಟ್ನಲ್ಲಿ ಕೇರಳ ರಾಜಕೀಯ ಮುಂದುವರೆದಿತ್ತು. ಇಂದು ಕೇರಳದ ಕೇಳಿ ಸಂಘಟನೆ ಎಂಟ್ರಿ ಕೊಟ್ಟಿತ್ತು. ಕೇರಳ ಮೂಲದ ಸುರೇಶ್ ಎಂಬ ವ್ಯಕ್ತಿ ಗಾಂಧಿ ವೇಷದಲ್ಲಿ ಬಂದಿದ್ರು. ಕರ್ನಾಟಕ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಫಸ್ಟ್ ನಾವು ನೋಡೋದು ಮಕ್ಕಳಿಗೆ, ಅವರಿಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ನಾವು. ಸರ್ಕಾರದ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕ್ರಮದ ಬಗ್ಗೆ? ಇದು ಒಪ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡಕ್ಕೆ ರೆಡಿ ಇದೆ, ಜಾಗ ಕೊಟ್ಟರೆ. ಅಲ್ಲ, ಸರ್ಕಾರ ಇದು ಸರಿಯಲ್ಲ. ಸರಿಯಲ್ಲ ಅಂದ್ರೆ ಸಡನ್ ಆಗಿ, ಯಾಕಂದ್ರೆ ಅದಕ್ಕೊಂದು ಇದು ವ್ಯವಸ್ಥೆ ಮಾಡಿಬಿಟ್ಟು ಡಿಮಾಲಿಷ್ ಮಾಡಬಹುದು. ಈಗಾಗಲೇ ರಾಜ್ಯಾದ್ಯಂತ ಕೋಗಿಲು ಅಕ್ರಮ ವಲಸಿಗರಿಗೆ ಮನೆ ಕೊಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಇವರು ನಿಜವಾಗಲೂ ನಿರಾಶ್ರಿತರ, ಸರ್ಕಾರದಿಂದ ಮನೆಗಳನ್ನ ಪಡೆಯಲು ಯೋಗ್ಯರ, ನಕಲಿ ದಾಖಲೆಗಳು ಇದ್ದಾವ, ಹೀಗೆ ಎಲ್ಲವನ್ನ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳಾಗಿದೆ. ಅರ್ಹ ಫಲಾನುಭವಿಗಳ ಲಿಸ್ಟ್ ಅನ್ನ ಫೈನಲ್ ಮಾಡುವಂತಹ ಆ ಕಾರ್ಯ ಚುರುಕುಗೊಂಡಿದೆ. ಶತಾಯಗತಾಯ ಇನ್ನೆರಡು-ಮೂರು ದಿನಗಳಲ್ಲಿ ಮನೆಯನ್ನ ಕೊಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಮಧ್ಯೆ ಕೇರಳದಿಂದ ಮತ್ತೊಂದು ಸಂಘಟನೆ ಬಂದಿದೆ ಇವತ್ತು ಆ ಜಾಗಕ್ಕೆ. ನೋಡ್ಕೊಂಡ್ಬನ್ನಿ. ಕೋಗಿಲು ನಿವಾಸಿಗಳಿಗೆ ಸಿಗಲಿದೆ ಮನೆ. ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ ಅಕ್ರಮ ವಲಸಿಗರಿಗೆ ಮನೆ ನೀಡಲು ಹೊರಟಿದೆ. ಮಾನವೀಯ ನೆಲೆಯಿಂದ ಮನೆ ನೀಡುತ್ತಿದ್ದೇವೆ ಎಂದು ಸರ್ಕಾರ ಹೇಳ್ತಿದೆ. ಆದರೆ ನಿರಾಶ್ರಿತರ ಸಂಖ್ಯೆ ಇದ್ದಕ್ಕಿದ್ದಂತೆ ದಿಢೀರ್ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ಅಗತ್ಯ ದಾಖಲಾತಿಗಳ ಪರಿಶೀಲನೆಗೆ ಮುಂದಾಗಿದೆ. ಇನ್ನು ಕೋಗಿಲು ಲೇಔಟ್ಗೆ ಅಧಿಕಾರಿಗಳು ಭೇಟಿ ನೀಡಿದ್ದು ಸರ್ಕಾರಿ ಶಾಲೆ ಆವರಣದಲ್ಲಿ ನಿರಾಶ್ರಿತರ ದಾಖಲೆಗಳನ್ನು ಚೆಕ್ ಮಾಡಿದ್ದಾರೆ.
262 ಜನರಿಂದ ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಈ ಪೈಕಿ ಕೇವಲ 35ರಿಂದ 40 ಜನರ ದಾಖಲೆ ಸರಿಯಾಗಿದೆ ಎನ್ನಲಾಗಿದೆ. ಹೀಗಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ, ಮಕ್ಕಳ ಸ್ಕೂಲ್ ದಾಖಲಾತಿ ಸೇರಿದಂತೆ ಎಲ್ಲವನ್ನೂ ಪರಿಶೀಲಿಸಿದ್ದಾರೆ. ಆಧಾರ್ ಕಾರ್ಡು, ಅದು ಮಕ್ಕಳದು ಕಾಲೇಜ್ ಸ್ಕೂಲ್ದು ಶಾಲಿದು ಎಲ್ಲ ಇವೆಲ್ಲ ಅದೇ ನಮ್ದು. ನಾವು ಎಲ್ಲ ಇಲ್ಲಿ ಹುಟ್ಟಿದ್ದು ಇದ್ದಲ್ಲ ಅಂತ ನಾವು ಯಜ್ಬೇರಲ್ಲಿ ಇದ್ದಿದ್ದ. ಇವಾಗ ಇಲ್ಲಿ ಬಂದು 10 ವರ್ಷ ಆಯ್ತು. ನಿನ್ನೆ ಇದೇ ವಿಚಾರವಾಗಿ ಸಭೆ ಮಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲ ಮಾನದಂಡವನ್ನ ಪಾಲಿಸುತ್ತೇವೆ. ಕೋಗಿಲು ಲೇಔಟ್ನಲ್ಲಿ 5 ವರ್ಷಕ್ಕೂ ಹೆಚ್ಚು ಕಾಲ ವಾಸ ಇರುವವರಿಗೆ ಹಾಗೂ ಕನ್ನಡಿಗರಿಗೆ ಮೊದಲ ಆದ್ಯತೆ ಎಂದು ಹೇಳಿದರು. ಯಾರು ಬಹಳ ದೀರ್ಘ ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರು ಕರ್ನಾಟಕದಲ್ಲಿ ಯಾವ ಊರಿನಿಂದ ಬಂದಿದ್ದಾರೆ, ಇವುಗಳನ್ನ ಅರ್ಹತೆಯನ್ನ ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ ಮುಖ್ಯಮಂತ್ರಿಗಳ ಸೂಚನೆಯ ಪ್ರಕಾರ ಅರ್ಹರಿರುವಂತವರ ಪಟ್ಟಿಯನ್ನ ತಯಾರು ಮಾಡಲಿಕ್ಕೆ ಹೇಳಿದ್ದೇವೆ. ಎಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಯಾಕೆಂದ್ರೆ ಕೆಲವರು ಕರ್ನಾಟಕದವರಿದ್ದಾರೆ, ಕೆಲವರು ಬೇರೆ ರಾಜ್ಯದವರಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ವರ್ಷ ಬಂದಿದ್ದಾರೆ, ಯಾವಾಗ ಮನೆ ಕಟ್ಟಿದ್ದಾರೆ, ಇವೆಲ್ಲಾನು ಎಲ್ಲಾರ್ದು ಮಾಡಬೇಕು ಅಂದ್ರೆ ಸಮಯ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ರು. ಅದಕ್ಕೆ ಕೋಗಿಲು ಕದನಕ್ಕೆ ಕೇರಳದ ಕೇಳಿ ಸಂಘಟನೆ ಎಂಟ್ರಿ. ಕೋಗಿಲು ಲೇಔಟ್ನಲ್ಲಿ ಕೇರಳ ರಾಜಕೀಯ ಮುಂದುವರೆದಿತ್ತು. ಇಂದು ಕೇರಳದ ಕೇಳಿ ಸಂಘಟನೆ ಎಂಟ್ರಿ ಕೊಟ್ಟಿತ್ತು. ಕೇರಳ ಮೂಲದ ಸುರೇಶ್ ಎಂಬ ವ್ಯಕ್ತಿ ಗಾಂಧಿ ವೇಷದಲ್ಲಿ ಬಂದಿದ್ರು. ಕರ್ನಾಟಕ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಯಾಕಂದ್ರೆ ಫಸ್ಟ್ ನಾವು ನೋಡೋದು ಮಕ್ಕಳಿಗೆ, ಅವರಿಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ನಾವು. ಸರ್ಕಾರದ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕ್ರಮದ ಬಗ್ಗೆ? ಇದು ಒಪ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡಕ್ಕೆ ರೆಡಿ ಇದೆ, ಜಾಗ ಕೊಟ್ಟರೆ. ಅಲ್ಲ, ಸರ್ಕಾರ ಇದು ಸರಿಯಿಲ್ಲ ಅಂದ್ರೆ ಸಡನ್ ಆಗಿ, ಯಾಕಂದ್ರೆ ಅವ್ರಿಗೊಂದು ಇದು ವ್ಯವಸ್ಥೆ ಮಾಡಿಬಿಟ್ಟು ಡಿಮಾಲಿಷ್ ಮಾಡಬಹುದು. ಈಗಾಗಲೇ ರಾಜ್ಯಾದ್ಯಂತ ಕೋಗಿಲು ಅಕ್ರಮ ವಲಸಿಗರಿಗೆ ಮನೆ ಕೊಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಇವರು ನಿಜವಾಗಲೂ ನಿರಾಶ್ರಿತರ, ಸರ್ಕಾರದಿಂದ ಮನೆಗಳನ್ನ ಪಡೆಯಲು ಯೋಗ್ಯರ, ನಕಲಿ ದಾಖಲೆಗಳು ಇದ್ದಾವ, ಹೀಗೆ ಎಲ್ಲವನ್ನ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳಾಗಿದೆ. ಅರ್ಹ ಫಲಾನುಭವಿಗಳ ಲಿಸ್ಟ್ ಅನ್ನ ಫೈನಲ್ ಮಾಡುವಂತಹ ಆ ಕಾರ್ಯ ಚುರುಕುಗೊಂಡಿದೆ. ಶತಾಯಗತಾಯ ಇನ್ನು 2-3 ದಿನಗಳಲ್ಲಿ ಮನೆಯನ್ನ ಕೊಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಮಧ್ಯೆ ಕೇರಳದಿಂದ ಮತ್ತೊಂದು ಸಂಘಟನೆ ಬಂದಿದೆ ಇವತ್ತು ಆ ಜಾಗಕ್ಕೆ. ನೋಡ್ಕೊಂಬನ್ನಿ. ಕೋಗಿಲು ನಿವಾಸಿಗಳಿಗೆ ಸಿಗಲಿದೆ ಮನೆ. ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ ಅಕ್ರಮ ವಲಸಿಗರಿಗೆ ಮನೆ ನೀಡಲು ಹೊರಟಿದೆ. ಮಾನವೀಯ ನೆಲೆಯಿಂದ ಮನೆ ನೀಡುತ್ತಿದ್ದೇವೆ ಎಂದು ಸರ್ಕಾರ ಹೇಳ್ತಿದೆ. ಆದರೆ ನಿರಾಶ್ರಿತರ ಸಂಖ್ಯೆ ಇದ್ದಕ್ಕಿದ್ದಂತೆ ದಿಢೀರ್ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ಅಗತ್ಯ ದಾಖಲಾತಿಗಳ ಪರಿಶೀಲನೆಗೆ ಮುಂದಾಗಿದೆ. ಇಂದು ಕೋಗಿಲು ಲೇಔಟ್ಗೆ ಅಧಿಕಾರಿಗಳು ಭೇಟಿ ನೀಡಿದ್ದು ಸರ್ಕಾರಿ ಶಾಲೆ ಆವರಣದಲ್ಲಿ ನಿರಾಶ್ರಿತರ ದಾಖಲೆಗಳನ್ನು ಚೆಕ್ ಮಾಡಿದ್ದಾರೆ. 262 ಜನರಿಂದ ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಈ ಪೈಕಿ ಕೇವಲ 35ರಿಂದ 40 ಜನರ ದಾಖಲೆ ಸರಿಯಾಗಿದೆ ಎನ್ನಲಾಗಿದೆ. ಹೀಗಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ, ಮಕ್ಕಳ ಸ್ಕೂಲ್ ದಾಖಲಾತಿ ಸೇರಿದಂತೆ ಎಲ್ಲವನ್ನೂ ಪರಿಶೀಲಿಸಿದ್ದಾರೆ. ಆಧಾರ್ ಕಾರ್ಡು, ಅದು ಮಕ್ಕಳದು ಕಾಲೇಜ್ ಸ್ಕೂಲ್ದು ಶಾಲಿದು ಎಲ್ಲ ಇವೆಲ್ಲ ಅದೇ ನಮ್ದು. ನಾವು ಎಲ್ಲ ಇಲ್ಲಿ ಹುಟ್ಟಿದ್ದು ಇದ್ದಲ್ಲ ಅಂತ ನಾವು ಯಜ್ಬೇರಲ್ಲಿ ಇದ್ದಿದ್ದ. ಇವಾಗ ಇಲ್ಲಿ ಬಂದು 10 ವರ್ಷ ಆಯ್ತು. ನಿನ್ನೆ ಇದೇ ವಿಚಾರವಾಗಿ ಸಭೆ ಮಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲ ಮಾನದಂಡವನ್ನ ಪಾಲಿಸುತ್ತೇವೆ. ಕೋಗಿಲು ಲೇಔಟ್ನಲ್ಲಿ 5 ವರ್ಷಕ್ಕೂ ಹೆಚ್ಚು ಕಾಲ ವಾಸ ಇರುವವರಿಗೆ ಹಾಗೂ ಕನ್ನಡಿಗರಿಗೆ ಮೊದಲ ಆದ್ಯತೆ ಎಂದು ಹೇಳಿದರು. ಯಾರು ಬಹಳ ದೀರ್ಘ ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರು ಕರ್ನಾಟಕದಲ್ಲಿ ಯಾವ ಊರಿನಿಂದ ಬಂದಿದ್ದಾರೆ, ಇವುಗಳನ್ನ ಅರ್ಹತೆಯನ್ನ ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ ಮುಖ್ಯಮಂತ್ರಿಗಳ ಸೂಚನೆಯ ಪ್ರಕಾರ ಅರ್ಹರಿರುವಂತವರ ಪಟ್ಟಿಯನ್ನ ತಯಾರು ಮಾಡಲಿಕ್ಕೆ ಹೇಳಿದ್ದೇವೆ. ಎಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಯಾಕೆಂದ್ರೆ ಕೆಲವರು ಕರ್ನಾಟಕದವರಿದ್ದಾರೆ, ಕೆಲವರು ಬೇರೆ ರಾಜ್ಯದವರಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ವರ್ಷ ಬಂದಿದ್ದಾರೆ, ಯಾವಾಗ ಮನೆ ಕಟ್ಟಿದ್ದಾರೆ,
ಇವೆಲ್ಲಾನು ಎಲ್ಲಾರ್ದು ಮಾಡಬೇಕು ಅಂದ್ರೆ ಸಮಯ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ರು. ಅದಕ್ಕೆ ಸ್ಟೆಪ್. ಕೋಗಿಲು ಕದನಕ್ಕೆ ಕೇರಳದ ಕೇಳಿ ಸಂಘಟನೆ ಎಂಟ್ರಿ. ಕೋಗಿಲು ಲೇಔಟ್ನಲ್ಲಿ ಕೇರಳ ರಾಜಕೀಯ ಮುಂದುವರೆದಿತ್ತು. ಇಂದು ಕೇರಳದ ಕೇಳಿ ಸಂಘಟನೆ ಎಂಟ್ರಿ ಕೊಟ್ಟಿತ್ತು. ಕೇರಳ ಮೂಲದ ಸುರೇಶ್ ಎಂಬ ವ್ಯಕ್ತಿ ಗಾಂಧಿ ವೇಷದಲ್ಲಿ ಬಂದಿದ್ರು. ಕರ್ನಾಟಕ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಯಾಕಂದ್ರೆ ಫಸ್ಟ್ ನಾವು ನೋಡೋದು ಮಕ್ಕಳಿಗೆ, ಅವರಿಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ನಾವು. ಸರ್ಕಾರದ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕ್ರಮದ ಬಗ್ಗೆ? ಇದು ಒಪ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡಕ್ಕೆ ರೆಡಿ ಇದೆ, ಜಾಗ ಕೊಟ್ಟರೆ. ಅಲ್ಲ, ಸರ್ಕಾರ ಇದು ಸರಿಯಲ್ಲ. ಸರಿಯಲ್ಲ ಅಂದ್ರೆ ಸಡನ್ ಆಗಿ, ಯಾಕಂದ್ರೆ ಅವ್ರಿಗೊಂದು ಇದು ವ್ಯವಸ್ಥೆ ಮಾಡಿಬಿಟ್ಟು ಡಿಮಾಲಿಷ್ ಮಾಡಬಹುದು. ಈಗಾಗಲೇ ರಾಜ್ಯಾದ್ಯಂತ ಕೋಗಿಲು ಅಕ್ರಮ ವಲಸಿಗರಿಗೆ ಮನೆ ಕೊಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಇವರು ನಿಜವಾಗಲೂ ನಿರಾಶ್ರಿತರ? ಸರ್ಕಾರದಿಂದ ಮನೆಗಳನ್ನ ಪಡೆಯಲು ಯೋಗ್ಯರ? ನಕಲಿ ದಾಖಲೆಗಳು ಇದ್ದಾವ? ಹೀಗೆ ಎಲ್ಲವನ್ನ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.